ಲೋಕದಂತೆ ಬಪ್ಪರು, ಲೋಕದಂತೆ ಇಪ್ಪರು, ಲೋಕದಂತೆ ಹೋಹರು ನೋಡಯ್ಯ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಹರು ನೋಡಯ್ಯ. ಉರುಲಿಂಗದೇವ ನಿಮ್ಮ ಶರಣರು, ಉರುಲಿಂಗದೇವ ನಿಮ್ಮ ಶರಣರು. ಉರುಲಿಂಗದೇವ ಅಂತಕ್ಕಂತಹ ಒಬ್ಬ ಮಹಾತ್ಮರ ಇದೊಂದು ವಚನ. ಮಹಾತ್ಮರ ಜನನವಾಗ್ತದ. ಆ ಮಹಾತ್ಮರ ಜನನವಾಗಬೇಕಾಗಿತ್ತು ಅಂತಂದ್ರೆ ಅದರ ಹಿಂದೆ ಒಂದು ಕಾರಣ ಇರ್ತೈತಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು ಈ ವಚನದ ಮುಖಾಂತರ. ಲೋಕದೊಳಗೆ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ಶರಣರಾಗಲಿಲ್ಲ, ಎಲ್ಲರೂ ಮಹಾತ್ಮರಾಗಲಿಲ್ಲ, ಸಂತರಾಗಲಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ. ಹಂಗೆ ಶರಣರು ಕೋಟಿಗೊಬ್ಬರು ಆಗಬೇಕಾಗಿತ್ತು ಅಂತಂದ್ರೆ ಅವರಿಗೆ ಕಾರಣಿಕ ಯುಗ ಪುರುಷರು ಅಂತ ಕರೀತಾರೆ. ನಾವು ನೀವು ಏನದೀವಲ್ಲ, ನಮಗೆ ಯಾರಿಗೆ ಶರಣರು ಅಂತ ಕರೆಯಂಗಲ್ಲ. ಯಾಕಂದ್ರೆ ನಾವು ಯಾರು ಕಾರಣವನ್ನು ಇಟ್ಟುಕೊಂಡು ಹುಟ್ಟಿರ್ತಕ್ಕಂಥವ್ರು ಅಲ್ಲ. ಎಲ್ಲರೂ ಹುಟ್ಟುತ್ತಾರ, ಹಂಗೆ ಹುಟ್ಟಿದ್ವಿ. ಎಲ್ಲರೂ ಹೆಂಗೆ ಸಂಸಾರ ಮಾಡಕತ್ತಾರ ಹಂಗೆ ಸಂಸಾರ ಮಾಡಕತ್ತೀವಿ. ಹೊಳ್ಳಿ ಎಲ್ಲರೂ ಒಂದು ದಿವಸ ಹೆಂಗೆ ಹೊಕ್ಕಾರ ಹಂಗೆ ನಾವು ಹೋಗಿಬಿಡ್ತೀವಿ. ಅದಕ್ಕೆ ಹೇಳ್ತಾರೋ, ಲೋಕದಂತೆ ಬಪ್ಪರು, ಲೋಕದಂತೆ ಇಪ್ಪರು, ಲೋಕದಂತೆ ಹೋಹರು. ನಮ್ಮ ನಿಮ್ಮಂಗ ಬಂದವರು ಅಲ್ಲ, ನಮ್ಮ ನಿಮ್ಮಂಗ ಇದ್ದವರು ಅಲ್ಲ, ನಮ್ಮ ನಿಮ್ಮಂಗ ಹೋಗೋದು ಇಲ್ಲ ಶರಣರು ಅಂತ ಹೇಳಿದ್ರು ಅವರು. ಹಾಗಾದ್ರೆ ಹೆಂಗೆ ಬಂದ್ರಪ್ಪ ಶರಣರು? ನಮಗ ನಿಮಗ ಶರಣರಿಗೆ ಏನು ವ್ಯತ್ಯಾಸ? ಎಲ್ಲರೂ ಶರಣರಾಗಬಹುದಾಗಿತ್ತಲ್ಲ, ಆಗಲಿಲ್ಲ. ಕೆಲವರು ಮಾನವರಾದ್ರಿ, ಒಬ್ಬರು ಶರಣರಾದರು. ಶರಣರು ಆಗಬೇಕಾಗಿತ್ತು ಅಂತಂದ್ರೆ ಲೋಕದಂತೆ ಅವ್ರು ಬಂದಿಲ್ಲ. ಹೆಂಗೆ ಬಂದಾರಂದ್ರೆ ಪುಣ್ಯದಂತೆ ಬಪ್ಪರು ನೋಡಯ್ಯ ಅಂತ ಹೇಳಿದ್ರು ಅವರು. ಹೌದ್ರಿ, ಮತ್ತು ಅವರಷ್ಟ ಪುಣ್ಯ ಮಾಡ್ಯಾರೇನು, ಮತ್ತು ನಾವು ಮಾಡಿಲ್ಲೇನು? ಮತ್ತು ಅವ್ರು ಪುಣ್ಯದಿಂದ ಬಂದಾರಂದ್ರೆ ಮತ್ತು ನಾವು ನೀವು ಏನು ಪಾಪದಿಂದ ಬಂದವ್ರನ್ನ? ಹೆಂಗೆ ಬಂದೀವಿ ನಾವು? ಒಂದು ಮಾನವ ಜನ್ಮ ಆಗಬೇಕಾಗಿತ್ತು ಅಂತಂದ್ರೆ ಹಿಂದಿನ ಜನ್ಮದೊಳಗೆ ನಾವು ಮಾಡಿರ್ತಕ್ಕಂಥ ಕರ್ಮದ ಮೇಲೆ, ಕರ್ಮ ಅಂದರೆ ಕೆಲಸ ಅಂತ, ನಾವೇನು ಕಾರ್ಯ ಮಾಡಿರ್ತೀವೋ ಅದರ ಮೇಲೆ ನಮ್ಮ ಪಾಪ ಪುಣ್ಯಗಳನ್ನು ಅಳಿತಾರಲ್ಲಿ. ಈಗ ಹೆಂಗೆ ನಾವು ಅಂಗಡಿಗೆ ಹೋದ್ರೆ ಏನಾರು ತರಬೇಕಾಗಿತ್ತಂದ್ರೆ ತೂಕ ಮಾಡಿ ಕೊಡ್ತಾರೆ. ನಮಗೆ ಕೊಡ್ತಾರಿಲ್ರಿ ತೂಕ ಮಾಡಿ? ನಿಮಗೆ ಮುಂದಿರೋರಿಗೆ ತೂಕ ಮಾಡ್ತಾರಿಲ್ರಿ? ಈಗ 1 kg ಬೆಲ್ಲ ತರಕ್ಕೆ ಹೋಗ್ತೀರಿ, ಎಷ್ಟು 1 kg ಬೆಲ್ಲಕ್ಕೆ 40 ರೂಪಾಯಿ ಇರ್ತೈತಿ. 1 kg 40 ರೂಪಾಯಿ ಕೊಟ್ಟು 1 kg ಬೆಲ್ಲ ಕೊಡಂದ್ರೆ ಅವ ಏನು ಮಾಡ್ತಾನೆ? ಈಚ್ ಕಡೆ 1 kg ಕಲ್ಲು ಇಡ್ತಾನೆ, ಈಚ್ ಕಡೆ 1 kg ಏನು ಮಾಡ್ತಾನೆ? ಬೆಲ್ಲ ಹಾಕ್ತಾನೆ. ಅದನ್ನು ಬಿಟ್ಟು ನಾವು ಮತ್ತೆ 1 kg ರೊಕ್ಕ ಕೊಟ್ಟು ಇಲ್ಲಪ್ಪ ನಮಗೆ 2 kg ಕೊಡಂದ್ರೆ ಕೊಡ್ತಾನೆ? ಏನು ಕೊಡ್ತಾನೆ? ಕಪಾಳಿಗೆ 1 ಕೊಡ್ತಾನೆ. ಕೊಟ್ಟಿದ್ದು 40 ರೂಪಾಯಿ, 2 kg ಬೇಡ್ತೀಯನಂತ. ಹಂಗೆ ಈ ಜನ್ಮ ಬರಬೇಕಾಗಿತ್ತಂದ್ರೂ ಕೂಡ ಏನು ಮಾಡ್ತಾನೆ? ಮ್ಯಾಗಿನ ಕೈಯಾಗೂ ಒಂದು ಏನಿರ್ತೈತೆ, ಅವನ ಕೈಯಾಗ ತಕ್ಕಡಿ ಇರ್ತೈತಿ, ಅವನು ಅಳಿತಾನಲ್ಲಿ. ಏನು ಅಳಿತಾನ? ಬೆಲ್ಲ ಅಳಿಯಂಗಲ್ಲ ಅವ ಅಳಿದು ಏನು ಅಂತಂದ್ರೆ ನಮ್ಮ ಪಾಪ ಮತ್ತು ಕರ್ಮಗಳನ್ನು, ಪುಣ್ಯಗಳನ್ನು ಅಳಿತಾನ ಅವ ತಕ್ಕಡಿ ಹಿಡ್ಕೊಂಡು. ಪಾಪ ಪುಣ್ಯಗಳ ತಕ್ಕಡಿಯೊಳಗೆ ಎರಡೂ ಕೂಡ ಸಮನಾಗಿದ್ರೆ ಏನಾಗುತ್ತ ಅಂತಂದ್ರೆ ಒಂದು ಮಾನವ ಜನ್ಮ ಬರ್ತೈತಿ. ಮತ್ತು ಪಾಪ ಹೆಚ್ಚಾಗಿ ಪುಣ್ಯ ಕಮ್ಮಿದ್ರ ಯಾವುದೋ ಒಂದು ಪ್ರಾಣಿಯಾಗಿ ಹುಟ್ಟುತ್ತೀವಿ. ಅದ ಪುಣ್ಯ ಹೆಚ್ಚಾಗಿ ಪಾಪ ಕಮ್ಮಿದ್ರ ಅದು ಮಹಾತ್ಮರಾಗಿ ಹುಟ್ಟುತ್ತಾರ. ಅದಕ್ಕೆ ಪುಣ್ಯದಂತೆ ಬಪ್ಪರು ನೋಡಯ್ಯ ನಿಮ್ಮ ಶರಣರು ಅಂತೇಳಿದ್ರು ಅವರು. ಅವ್ರದ್ದು ಹಿಂದಿನ ಜನ್ಮದೊಳಗೆ ಮಾಡಿದ ಪುಣ್ಯ ಹೆಚ್ಚಾಗೈತಿ, ಅದಕ್ಕೆ ಅವರು ಮಹಾತ್ಮರು ಶರಣರಾಗ್ಯಾರ. ನಮ್ಮದು ಏನಾಗೈತಿ? ಎರಡೂ ಸಮ ಆಗ್ಯಾವ. ನಮ್ಮ
ಪುಣ್ಯನೂ ಅಷ್ಟ ಮಾಡೀವಿ, ಪಾಪನೂ ಅಷ್ಟ ಮಾಡೀವಿ. ಹಾಗಾದ್ರೆ ಮುಂದಿನ ಜನ್ಮ ನಮ್ಮದು ಏನಾಗತ್ತ? ಹಿಂದಿನ ಜನ್ಮದೊಳಗೆ ಆಗಿದ್ದು ಬಿಟ್ಟು ಬಿಡ್ರಿ. ಈಗ ಮುಂದಿನ ಜನ್ಮದೊಳಗೆ ನಾವು ಏನು ಆಗಬೇಕು ಅನ್ನೋದು ಯಾರ ಕೈಯಾಗ ಐತಿ? ನಮ್ಮ ಕೈಯೊಳಗೆ ಐತಿ. ಅದೆಂಗೈತಿರಿ ಅಂತೀರನ? ಅದೆಂಗೈತಿ ಅಂತೀವಲ್ಲ. ನಿಮಗೂ ಒಂದು ತಕ್ಕಡಿ ಕೊಡ್ತೀವಿ. ಎದರ ತಕ್ಕಡಿ? ಪಾಪ ಪುಣ್ಯದ ತಕ್ಕಡಿ. ಅದನ್ನು ನೀವು ಏನು ಮಾಡಬೇಕು? ಮನ್ಯಾಗ ತೊಗೊಂಡು ಹೋಗಿ ಟೆಜರಿ ಒಳಗಿಟ್ಟು ಕೀಲಿ ಹಾಕಬೇಕು. ಏನು ನಿಮಗೇನು ಕೊಟ್ಟಿರ್ತೀವಲ್ರಿ, ಇವತ್ತಿಂದ ನೆನಪಿಟ್ಕೋರಿ. ನೀವು ಮುಂದಿನ ಜನ್ಮದೊಳಗೆ ಏನು ಹಾಕಿರಿ ಅನ್ನೋದು ಈಗ ತಿಳ್ಕೊಬೋದು ನೀವು. ಹಿಂದಿನ ಜನ್ಮದಾಗ ಬೇಡ. ಹಿಂದಿನ ಜನ್ಮದಾಗ ಏನಾಗಿರೋದು ತಿಳ್ಕೊಬೇಕಂದ್ರೆ ಮತ್ತೆ ನೀವು ಹಿಮಾಲಯಕ್ಕೆ ಹೋಗ್ಬೇಕು ತಪಸ್ಸಿಗೆ. ಅದೇನು ನಿಮ್ಮ ಕೈಲೇ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲೇ ಸರಿಯಾದ ಸಮಯಕ್ಕೆ ಬರಂಗಿಲ್ಲ. ಹಿಮಾಲಯಕ್ಕೆ ಹೋಗಿ ತಪಸ್ಸು ಯಾವಾಗ ಮಾಡ್ತೀರಿ? ಅದೇನು ಸಾಧ್ಯ ಇಲ್ಲ. ಮುಂದಿನ ಜನ್ಮದೊಳಗರೆ ಏನಾಗಿ ಹುಡ್ತೀವಪ್ಪ ಅನ್ನೋದು ನಿಮ್ಮ ಕೈಯಾಗ ಐತೆ. ಅದು ನಿಮಗೊಂದು ತಕ್ಕಡಿ ಕೊಟ್ಟಿವಿ. ಈಗ ಎರಡು ಸಮ ಇದ್ರೆ ಮಾನವ ಜನ್ಮ. ಈಗ ನಮ್ಮ ಏನದಾವು? ಮಾನವ ಜನ್ಮ ಅಂದ್ರೆ ಪಾಪ ಪುಣ್ಯ ಎರಡು ಸಮ ಅದಾವು. ಇವತ್ತಿಂದ ನೀವ ಏನು ಮಾಡ್ಬೇಕು? ಲೆಕ್ಕ ಹಾಕೋಬೇಕು, ತಕ್ಕಡಿ ಹಿಡ್ಕೋಬೇಕು ಮನೆಗೆ ಹೋಗಿ. ಯಾಕಂದ್ರೆ ನಿಮ್ಮ ಮನಸ್ಸ ನಿಮ್ಮಷ್ಟ ಮತ್ತೆ ಯಾರು ತಿಳ್ಕೊಳಕ್ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿನೊಳಗೆ ಏನೈತೆ ಅನ್ನೋದು ಎಂಥ ಮಹಾತ್ಮ ತಪಸ್ ಮಾಡ್ಯಾನಂದ್ರೆ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಂಗಿದ್ದ ಮನಸ್ಸು ಹಿಂಗಿರಂಗಿಲ್ಲ ನಮ್ಮದು. ಗಾಳಿಗಿಂತ ವೇಗವಾಗಿರ್ತಕ್ಕಂಥದ್ದು ಈ ಮನಸ್ಸು. ಅದನ್ನು ನಿಮಗ ಗೊತ್ತಾಗ್ತದೆ. ಅದಕ್ಕೆ ಹೋಗಿ ನೋಡ್ಬೇಕು. ಇವತ್ತು ಮುಂಜಾನಿಂದ ನಾ ಸಾಯಂಕಾಲ ತನ ಪುಣ್ಯ ಮಾಡಿನ ಪಾಪ ಮಾಡಿನ? ಪಾಪ ಪುಣ್ಯ ಅಂದ್ರೆ ಗೊತ್ತಾಕವಲ್ರಿ? ಗೊತ್ತಾಕವಿಲ್ಲ. ಶರಣು ಶರಣಾರ್ಥಿ ಅಂದ್ರೆ ಪುಣ್ಯ, ಯಾಕಲೇ ಮಗನ ಅಂದ್ರೆ ಪಾಪ. ಇಷ್ಟು ಗೊತ್ತಾಗತ್ತಿಲ್ಲ. ಇದನ್ನೇನು ಮಾಡ್ಬೇಕು? ರಾತ್ರಿ ಮಕ್ಕಳ ಮುಂದೆ ತಕಡ್ಯಾಗ ಹಾಕಿ ತೂಗ್ಬೇಕು ನೀವು. ಓ ಇವತ್ತು ಪಾಪ ಮಾಡಿನೋ, ಇವತ್ತು ಯಾರಿಗೆ ಬೇದಿನಿ, ಯಾರಿಗೆ ಯಾಕೆ ಏನಂದಿನಿ, ಇದನ್ನೆಲ್ಲ ತಿಳ್ಕೊಂಡ್ರಿ ಅಂತಂದ್ರೆ ಮುಂದಿನ ಜನ್ಮದೊಳಗೆ ನೀವು ಮಾನವರಾಗಿ ಹುಟ್ಟುತ್ತೀರೋ, ಮಹಾತ್ಮರಾಗಿ ಹುಟ್ಟುತ್ತೀರೋ. ಮತ್ತು ಪಾಪನ ಹೆಚ್ಚಾದ್ರೆ ಯಾವುದರ ಒಂದು ಪ್ರಾಣಿಯಾಗಿ ಹುಟ್ಟುತ್ತೀವಿ. ಹಾಗಾಗಿ ಅದಕ್ಕೆ ಹೇಳಿದ್ರು ಅವರು ಪುಣ್ಯದಂತೆ ಬಪ್ಪರು. ಅವರು ಅಂದ್ರೆ ಪುಣ್ಯ ಹೆಚ್ಚಾಗಿದ್ದಕ್ಕೆ ಮಹಾತ್ಮರಾಗಿ ಬಂದಾರ ಈ ಭೂಮಿಗೆ. ಅವರು ಬರಬೇಕಾಗಿತ್ತಂದ್ರೆ ಕಾರಣವನ್ನು ಇಟ್ಟುಕೊಂಡು. ನಂದೀಶ್ವರನ ಕೈಲಾಸ ವರ್ಣನೆಯೊಳಗೆ ಕೇಳಿದ್ರಿ, ನಂದೀಶ್ವರನ ಯಾವ ಕಾರಣಕ್ಕಾಗಿ ಬರಾಕತ್ತಾನ? ಕಾರಣ ಏನು ಕೊಟ್ರು ನಂದೀಶನಿಗೆ? ಭೂಲೋಕದೊಳಗೆ ಅಧರ್ಮವನ್ನು ತೊಳಿಬೇಕಪ್ಪ, ಧರ್ಮವನ್ನು ಸ್ಥಾಪನೆ ಮಾಡ್ಬೇಕನ್ನೋ ಕಾರಣ. ಅಂದ್ರೆ ಅಲ್ಲೇ ಬರೆದು ಬಿಟ್ಟಾರ ಅವಂಗ, ನೀ ಇಂಥದಕ್ಕೆ ಹುಟ್ಟಪ್ಪ ಅಂತ ಬರೆದು ಬಿಟ್ಟಾರ. ಹಂಗೆ ಅವ್ರು ಹುಟ್ಟುವ ಸಂದರ್ಭದಲ್ಲೂ ಕೂಡ ಮಹಾತ್ಮರು ಹುಟ್ಟದ ಅದಕ್ಕೆ ಕಾರಣಿಕ ಯುಗ ಪುರುಷರು ಅಂತ ಕರಿತೀವಿ ನಾವು ಅವ್ರಿಗೆಲ್ಲ. ಹಾನಗಲ್ಲ ಕುಮಾರಸ್ವಾಮಿಗಳು ಹುಟ್ಟಬೇಕಾಗಿತ್ತು ಅಂತಂದ್ರೆ 900 ವರ್ಷಗಳ ಹಿಂದೆ, ಏನು ನಾವು 12ನೇ ಶತಮಾನದೊಳಗೆ ಶರಣರದಾರಲ್ಲ, ಆ 900 ವರ್ಷಗಳ ಹಿಂದೆ ಗಟ್ಟಿವಾಳಯ್ಯ ಅಂತಕ್ಕಂಥ ಒಬ್ಬ ಶರಣ ಇದ್ದ. ಆ ಗಟ್ಟಿವಾಳಯ್ಯ ಅಂತಕ್ಕಂಥ ಶರಣ ಒಂದು ಕಾಲಜ್ಞಾನವನ್ನು ಬರಿತಾನ. ಗಿಡಮಾಗಡಿ ಎಂಬ ಪುರದ ಜಂಗಮ ದೇವ ಮೃಡಕನ ಭಿಕ್ಷವ ಬೇಡಾನೋ, ಕೊಡವಿಯ ಬಾಗಿ ನೀಡಲು ಆತ ದೃಢದಿಂದ ನೀಡಿಸಿಕೊಂಡಾನೋ, ಮಲಪಹಾರ ತೀರದಿ ಹುಚ್ಚ ನೆನಿಶಾನೋ, ಲೋಲ ಜನಗಳು ಅಮಗೆ ಹೆಸರು ಇಟ್ಟಾರೋ, ಆ ಸ್ಥಳದೊಳಗೆ ಹೂಳಿಸಿಕೊಂಡಾನೋ ಅಂತ ಒಂದು ಕಾಲಜ್ಞಾನವನ್ನು ಬರೆದಿದ್ದವ. ಆ ಕಾಲಜ್ಞಾನ ಬಾಗಲಕೋಟೆಯೊಳಗೆ ಒಂದು ಮಠದೊಳಗೆ, ಮಠ ಸ್ವಚ್ಛ ಮಾಡೋ ಸಂದರ್ಭದೊಳಗೆ ಒಂದು ತಾಳೆಗರಿ ಸಿಗುತ್ತೈತಿ. ಅಲ್ಲಿರ್ತಕ್ಕಂಥ ಪೂಜ್ಯರು ಏನು ಮಾಡ್ತಾರೆ? ಆ ತಾಳೆಗರಿಯನ್ನು ಇಲ್ಕಲದ ಮಹಾಂತ ಸ್ವಾಮಿಗಳು ಕೈಯಾಗ ಓದಿ ಕೊಡ್ತಾರ. ಯಪ್ಪ ಇದೇನೋ ಕಾಲಜ್ಞಾನ ಐತಿ, ನಮಗೆ ಅರ್ಥ ಆಗೋಲ್ದು, ಇದನ್ನ ನೀವು ಸ್ವಲ್ಪ ನೋಡು ಅಂತ ಏನು ಮಾಡಿದ್ರು, ಇಲ್ಕಲ ಮಹಾಂತ ಸ್ವಾಮಿಗಳು ಕೈಯಾಗ ಕೊಟ್ಟರು. ಯಾಕೆ ಇಲ್ಕಲ ಮಹಾಂತ ಸ್ವಾಮಿಗಳ ಕೈಯಾಗ ಕೊಟ್ಟರು ಅಂತಂದ್ರೆ, ಶಿವಯೋಗ ಮಂದಿರ ಸ್ಥಾಪನೆ ಆಗಬೇಕಾಗಿತ್ತಂದ್ರೆ ಇಲ್ಕಲ ಮಹಾಂತ ಸ್ವಾಮಿಗಳು ಕೂಡ ಅಷ್ಟ ಕಾರ್ಯವನ್ನು ವಹಿಸಿರ್ತಕ್ಕಂಥವ್ರು. ಆಗ ಇಲ್ಕಲ ಮಹಾಂತ ಸ್ವಾಮಿಗಳು ಅದನ್ನು ಓದ್ತಾರ. ಅದನ್ನು ಓದಿರ್ತಕ್ಕಂಥ ಸಂದರ್ಭದೊಳಗೆ ಅವ್ರಿಗೆ ಅನಿಸ್ತೈತಿ, ಇದು ಬರ್ದಿದ್ದು ಯಾರಿಗೆ ಅಲ್ಲಪ್ಪ, 900 ವರ್ಷಗಳ ಹಿಂದೆ ಅವರಿಗೆ ಗೊತ್ತಿತ್ತು ತಾನ ಶಿವಯೋಗಿ ಹುಟ್ಟುತ್ತಾನ, ಅದ ಹಾನಗಲ್ಲ ಕುಮಾರಸ್ವಾಮಿಗಳಾಗಿ ಹುಟ್ಟುತ್ತಾರ ಅಂತಕ್ಕಂಥಂದ್ರೆ ಅವತ್ತ ಬರೆದಿಟ್ಟಿದ್ರು. ಅವರು ಹುಟ್ಟಿರ್ತಕ್ಕಂಥ ಸಂದರ್ಭದೊಳಗೂ ಕೂಡ ಒಂದು ಪವಾಡ ನಡೀತೈತಿ. ಮನೆಯೊಳಗೆ ಗಂಡ ಮಗು ಜನಿಸಿರ್ತೈತಿ. ಆಗೆಲ್ಲ ಸಣ್ಣ ಮನೆತನ, ಜಂಗಮರ ಮನೆತನ. ಜಂಗಮರ ಯಾರು ಕೂಡ ಶ್ರೀಮಂತಿಯಿಂದ ಬಂದವರಲ್ಲ. ನಾವು ಯಾವ ಪುರಾಣ ಕಥೆಗಳು ಕೇಳಿದ್ರು ಕೂಡ ಏನೋ ಎಲ್ಲರ ಜನನಾಗಿದ್ದು ಬಡತನದೊಳಗೆ. ಹಾಗೆ ಬಡತನದ ಮನೆತನ ನೀಲಮ್ಮತ್ತ ಈ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಲ್ಲ, 2ನೇ ಗಂಡು ಮಗು. ಅವತ್ತಿನ ದಿವಸ ಮನೆ ಮುಂದೊಬ್ಬ ಜಂಗಮ ಬರ್ತಾನ.
ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಅಂತ ಬಂದ ಆ ಹಡ್ದಿರ್ತಕ್ಕಂಥ ಮನೆ ಮುಂದೆ ಭಿಕ್ಷೆಗೆ ನಿಂತ. ಆ ಮನೆಯೊಳಗೆ ಒಂದು ಮುದುಕಿ ಇರ್ತೈತಿ. ಆ ಮುದುಕಿ ಈಗ ಯಾರು ಬಂದಾರಪ್ಪ ಅಂತ ಹೊರಗೆ ಬಂತು. ಹೊರಗೆ ಬಂದು ನೋಡ್ತಾರ ಒಬ್ಬ ಜಂಗಮ ಜೋಳು ಹಿಡ್ಕೊಂಡ ಭಿಕ್ಷಾಂದೇಹಿ ಅನ್ನಕತ್ತಾನ. ಆಗ ಮುದುಕಿ ಅಂತೈತಿ, ಯಪ್ಪ ಮುಂದಿನ ಮನೆಗೆ ಹೋಗು, ಇವತ್ತು ನಮ್ಮ ಮನ್ಯಾಗ ಏನೂ ನೀಡಂಗಲ್ಲ. ಜಂಗಮ ಅಂತಾನ, ಯಾಕವ? ಇಲ್ಲ ನಮ್ಮ ಮನ್ಯಾಗ ಹಡ್ದಾರ, ಅದಕ್ಕೇನೂ ಇಲ್ಲ, ಮುಂದಿನ ಮನೆಗೆ ಹೋಗು ಅಂದ್ಲಕ್ಕೆ ಮುದುಕಿ. ಅಂದಾಗ ಜಂಗಮ ಅಂತಾನ, ಯವ್ವ ಏನು ಹಡದಾರ? ಗಂಡಾಗೈತಪ್ಪ ಗಂಡು ಅಂದರು. ಜಂಗಮ ಅಂತಾನ, ಯವ್ವ ಗಂಡಾಗೈತಂದ್ರೆ ಖುಷಿ ಪಡ್ಬೇಕು. ಎಲ್ಲರೂ ಗಂಡು ಗಂಡು ಅಂತ ಬಡ್ಕೋತಾರ, ನಿನಗೆ ಗಂಡಾಗೈತಂದ್ರೆ ಖುಷಿ ಪಡ್ಬೇಕು, ಖುಷಿಯಿಂದ ಏನಾರ ದಾನ ಮಾಡ್ತಾರ, ನೀ ಮುಂದಿನ ಮನೆಗೆ ಹೋಗಿ ಅನ್ನಕತ್ತೀಯಲ್ಲ ಅಂದ್ಲಕ್ಕಿ. ಆಗ ಆ ಜಂಗಮ್ಮ ಹಿಂಗಂದಾಗ ಮುದುಕಿ ಅಂತಾಳ, ಯಪ್ಪ ಏನು ಮಾಡೋದು ಮಾರಾಯ, ನಾವು ಬಡವ್ರ, ಉಣ್ಣಾಕ ತಿನ್ನಾಕ ಒಂದಿಟ್ಟು ಹುಡ್ಕ್ಯಾಡ್ ಅಲ್ಲಿ ಇಲ್ಲಿ ಬೇಡಿ ತಿನ್ನೋರು ನಾವು. ನಮಗೆ ಮಕ್ಕಳು ಆಗಬೇಡ ಅಂದ್ರು ಮಕ್ಕಳು ಅಕ್ಕಾವು. ಎಷ್ಟೋ ಶ್ರೀಮಂತರು ಒಟ್ಟಿರ್ತೈತಿ, ಅವ್ರಿಗೆ ಮಕ್ಕಳು ಆಗಂದ್ರು ಆಗಂಗಿಲ್ಲ. ನಾವು ಹಿಂಗೆ ದಾನ ಮಾಡೋದ್ರಿಂದ ನಮಗಿಷ್ಟು ಸಂತಾನ ಆಗಾಕತ್ತೇನೋ, ಅದಕ್ಕೆ ಇವತ್ತಿಲ್ಲ ಅನ್ನಕತ್ತೀನಿ ಅಂತದ ಮುದುಕಿ. ಆಗ ಜಂಗಮ ಅಂತಾನ, ಯವ್ವ ಹಾಗಾದ್ರೆ ಈಗ ಹುಟ್ಟಿರ್ತಕ್ಕಂಥ ಮಗು ನಿನ್ನ ಮನೆಗೆ ಬ್ಯಾಸರ ಆದಂಗೆ ಕಾಣ್ತತಿ, ನಿಮಗೆ ಭಾರ ಆದಂಗೆ ಕಾಣ್ತತಿ, ಅದಕ್ಕೆ ಆ ಮಗುನ ತಂದು ನನ್ನ ಜೋಳಿಗೆಗೆ ಹಾಕಿಬಿಡು ಅಂದವ ಜಂಗಮ. ಆ ಮುದಿಕಂತಿ, ಅಯ್ಯ ನೀನಪ್ಪ ಬಿಡಂಗ ಕಾಣಾಗಲ್ಲ, ಮಗು ತಂದು ಜೋಳಿಗೆಗೆ ಹಾಕಂತೀಯಲ್ಲ, ನಿಂದ್ರ ಏನಾರ ತಂದು ನೀಡ್ತೇನಂತ ಒಳಗೆ ಹೋಗ್ಕಳ ಮುದುಕಿ. ಒಳಗೆ ಹೋಗಿ ಒಂದಿಷ್ಟು ಮರದೊಳಗೆ ಜಾಳು ಅಕ್ಕಿಯೋ ತುಂಬ್ಕೊಂಡು ಹೊರಗೆ ಬಂದು ನಿಂದ್ರ ಕೊಡ್ದ. ಅಲ್ಲಿ ಆ ಜಂಗಮ ಇದ್ದಿದ್ದಿಲ್ಲ, ಅಲ್ಲಿ ಜಂಗಮ ಬಂದಿದ್ದಿಲ್ಲ, ಸಾಕ್ಷಾತ್ ಪರಮಾತ್ಮನ ಬಂದಿದ್ದ. ಈ ಮಗು ಮುಂದೊಂದು ಜಗತ್ತು ಬೆಳಗ್ತೈತಿ, ಅದಕ್ಕೆ ಇವತ್ತ ನನಗೆ ಅದನ್ನು ಉಡಿಗೆ ಹಾಕಿ ಸಮಾಜಕ್ಕತ್ತ ಪರಮಾತ್ಮನ ಬಂದಿದ್ದ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ. ಮನೆಯ ಬಿಟ್ಟನಲ್ಲ, ತಾಯಿಯ ಮರಳಿ ನೋಡಲಿಲ್ಲ, ಮಠವ ಕಟ್ಟಲಿಲ್ಲ, ಕೈಯಲ್ಲಿ ಹಣವ ಮುಟ್ಟಲಿಲ್ಲ. ಮನೆಯ ಬಿಟ್ಟನಲ್ಲ, ತಾಯಿಯ ಮರಳಿ ನೋಡಲಿಲ್ಲ, ಮಠವ ಕಟ್ಟಲಿಲ್ಲ, ಕೈಯಲ್ಲಿ ಹಣವ ಮುಟ್ಟಲಿಲ್ಲ. ಸಮಾಜಕ್ಕಾಗಿ ತನು ಮನದನವ ಸೂರೆಗೈದನಲ್ಲ, ಸಮಾಜಕ್ಕಾಗಿ ತನು ಮನದನವ ಸೂರೆಗೈದನಲ್ಲ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ. ಮನೆ ಮನೆ ಸಂಚರಿಸಿ ವಚನದ ಕಟ್ಟನು ಸಂಗ್ರಹಿಸಿ, ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ. ಮನೆ ಮನೆ ಸಂಚರಿಸಿ ವಚನದ ಕಟ್ಟನು ಸಂಗ್ರಹಿಸಿ, ಮಹಾಸಭೆ ರಚಿಸಿ ಜನರ ಹಿತವನ್ನು ತಾ ಬಯಸಿ. ಅಂಧನಾಥರ ಚಂದದಿ ಪೊರೆದ ತಂದೆಯು ತಾನೆನಿಸಿ, ಅಂಧನಾಥರ ಚಂದದಿ ಪೊರೆದ ತಂದೆಯು ತಾನೆನಿಸಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ,
ಕರುನಾಡಿಗೆ ಬೆಳಕಾಗಿ. ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ, ಹಾಡುವೆ ಮೈ ತುಂಬಿ ನಿನ್ನ ಕರೆಯಲು ಎದೆ ತುಂಬಿ. ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ, ಹಾಡುವೆ ಮೈ ತುಂಬಿ ನಿನ್ನ ಕರೆಯಲು ಎದೆ ತುಂಬಿ. ಮಂಗಳ ಮೂರುತಿ ಪಾವನ ಕೀರುತಿ ಹಬ್ಬಿತು ಜಗತ್ತುಂಬಿ, ಮಂಗಳ ಮೂರುತಿ ಪಾವನ ಕೀರುತಿ ಹಬ್ಬಿತು ಜಗತ್ತುಂಬಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ. ಅದೇ ತರನಾಗಿ ಜ್ಞಾನದಂತೆ ಇಪ್ಪರು, ಹೆಂಗೆ ಪುಣ್ಯದಂತ ಬಂದ್ರಲ್ಲ ಜ್ಞಾನದಂತೆ ಇಪ್ಪರು, ಅವ್ರಿಗೊಂದಿಷ್ಟು ಜ್ಞಾನ ಇರ್ತೈತಿ. ನಮ್ಮ ನಿಮ್ಮಂಗೆ ಇರಂಗಿಲ್ಲ ಅವರು. ನಮ್ಮ ಜ್ಞಾನ ಬೇರೆ, ಅವ್ರ ಜ್ಞಾನ ಬೇರೆ. ಅವ್ರ ಜ್ಞಾನ ಆ ಪರಮಾತ್ಮ ಏನು ಅವ್ರಿಗೆ ಹೇಳಿ ಕಳಿಸ್ಯಾನ, ಏನು ಕಾರಣ ಇಟ್ಕೊಂಡು ಬಂದಾರೋ ಅದರೊಳಗೆ ಅವರ ಜ್ಞಾನ ಇರ್ತೈತಿ. ಓ ಪರಮಾತ್ಮ ನನಗೊಂದು ಕೆಲಸ ಕೊಟ್ಟಾನ, ಈ ಭೂಮಿಗೆ ಬರಬೇಕಾಗಿತ್ತಂದ್ರೆ ಒಂದು ಕೆಲಸ ಕೊಟ್ಟಾನ, ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಬೇಕಪ್ಪ ಅನ್ನೋದು ಅವ್ರಿಗೆ ಜ್ಞಾನದೊಳಗೆ ಇರ್ತೈತಿ. ಅದಕ್ಕೆ ಅವ್ರು ಸುಮ್ಮಿರ್ತಾರೆ ಯಾವಾಗಲೂ. ಶರಣರು ನಮ್ಮ ನಿಮ್ಮಂಗೆ ಹುಚ್ಚರಂಗೆ ಮಾತಾಡ್ತಿರಂಗಲ್ಲ. ಯಾಕೆ ಅವ್ರ ಚಿತ್ತನ ಬೇರೆ, ನಮ್ಮ ಚಿತ್ತನ ಬೇರೆ. ನಮ್ಮ ಚಿತ್ತೇನು, ಇಲ್ಲಿ ಬಂದು ಕುಂತೀವಿ. ಈಗ ಯಾರ್ಯಾರು ಇಲ್ಲೇ ಅದಿರಿ? ಯಾರ್ಯಾರು ಅದಿರಿ ಇಲ್ಲೇ? ದೇಹದ ಬಗ್ಗೆ ಹೇಳಕತ್ತಿಲ್ಲ ನಾ. ಮತ್ತು ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಆಬ್ಸೆಂಟ್. ನಾವು ಬಂದು ಸುಮ್ಮನೆ ನಮ್ಮ ದೇಹ ಮಾತ್ರ ಇಲ್ಲಿ ಕೂತಿರ್ತೈತೆ, ಮನಸ್ಸೆಲ್ಲ ಅಲ್ಲೇ ಇರ್ತಾವ ಹೊರಗೆ. ಇವತ್ತು ಆ ಧಾರಾವಾಹಿ ಏನಾತೋ ಏನೋ, ಆಕೆ ಎಲ್ಲಿಗೆ ಹೋದ್ಲೋ ಏನೋ, ಬಂದು ಸಂದರ್ಭ ಅವರು ಧಾರಾವಾಹಿ ಹೆಂಗೆ ನಿಂದ್ರಿಸಿರ್ತಾರೆ ಗೊತ್ತಾನೆ. ನೀವು ಸಾಯಂಕಾಲ ಎಷ್ಟೋ ಹೊತ್ತಿದ್ರು 8 ಗಂಟೆಗೆ ರಿಮೋಟ್ ಹಿಡ್ಕೊಂಡು ಮುಂದೆ ಕೂತಿರ್ಬೇಕು, ಹಂಗೆ ನಿಂದ್ರಿಸಿರ್ತಾರೆ ಅವರು. ಏನಿರಂಗಿಲ್ಲ ಅದು, ಒಂದು ಹಿಂಗೆ ಏನೋ ಒಂದು ಇರ್ತೈತೆ, ಅದು ಪೆನ್ನ ಇರೋಲಕ್ಕ ಹಿಂಗೆ ಬೀಳ್ತತಿಲ್ಲೋ ನೋಡಕ್ಕೆ 3 ದಿವಸ ನೋಡ್ಬೇಕು ನಾವು ಅದನ್ನು ಧಾರಾವಾಹಿ. ಏನು ಈ ಪೆನ್ನ ಇಟ್ಟು ಬೀಳ್ತತಿಲ್ಲೋ ಅಂತ ನೋಡಕ್ಕೆ 3 ದಿವಸ ನೋಡ್ತೀವಿ ನಾವು. ನಮ್ಮ ಚಿತ್ತೆಲ್ಲ ಅದರ ಕಡೆನೇ ಇರ್ತೈತಿ. ಇಲ್ಲ ಅಂದ್ರೆ ಸ್ಟೋವ್ ಆರಿಸಿನೋ ಇಲ್ಲೋ, ಗ್ಯಾಸ್ ಹಚ್ಚಿನೋ ಇಲ್ಲೋ, ಇಲ್ಲ ಅಂದ್ರೆ ಎಲ್ಲಿರ್ತೈತಿ ಇನ್ನೊಂದು ಚಿತ್ತ ಹೇಳ್ರಿ? ಇದು ಭಾಳ ಮಂದಿಗೆ ಇರ್ತೈತಿ ಇನ್ನೊಂದು ಚಿತ್ತ. ಎಲ್ಲಿ ಹೇಳ್ರಿ? ಗುಡಿ ಹೊರಗೆ ಬಿಟ್ಟಿರ್ತಿರಲ್ಲ, ಹೌದಿಲ್ಲ? ದೇವಸ್ಥಾನಕ್ಕೆ ಬಂದ್ವಿ ಅಂತಂದ್ರೆ ದೇವ್ರ ಮ್ಯಾಗ ಎಷ್ಟು ಚಿತ್ತ ಇರ್ತತೋ ಗೊತ್ತಿಲ್ಲ ನಮಗೆ. ಹೊರಗೇನು ಬಿಟ್ಟು ಬಂದಿರ್ತೀವಲ್ಲ ಅವ್ರ ಮ್ಯಾಗ ಭಾಳ ಚಿತ್ತ ನಮ್ದು. ಮಣ್ಣೆ ತೊಗೊಂಡು ಹೊಸವು ಯಾರು ಹಾಕೊಂಡು ಹೋದ್ರೆ ಹೆಂಗೆ? ಅದಕ್ಕೆ ಹಿರಿಯರು ಏನು ಮಾಡಿದ್ರು, ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಮನ್ಯಾಗ ಬಿಟ್ಟು ಬಂದ್ರೆ ಯಾಕೆ? ನಮ್ಮ ಚಿಂತೆ ಅದರೊಳಗೆ ಇರ್ತೈತೆ, ನಮ್ಮ ಚಿತ್ತ. ಇಲ್ಲ ಅಂದ್ರೆ ಧಾರಾವಾಹಿ ನೋಡೋದ್ರೊಳಗೆ ನಮ್ಮ ಚಿತ್ತ. ಅದರೊಳಗೆ ಎಷ್ಟು ಮಗ್ನವಾಗಿ ಹೆಣ್ಮಕ್ಳು ಧಾರಾವಾಹಿ ನೋಡ್ತಾರ ಅಂತಂದ್ರೆ, ಒಂದು ಊರಾಗ ಒಂದೇ ಟಿವಿ ಇತ್ತು. ಒಂದು ಊರಾಗ ಒಂದೇ ಟಿವಿ. ಅದು ಊರ ಹೊರಗೆ ಒಂದು ಹೆಣ್ಮಕ್ಳು ಸಾವುಕಾರ್ತಿ ಮನೆ, ಆ ಮನ್ಯಾಗ ಒಂದೇ ಟಿವಿ. ಅದು ಆ ಒಂದೇ ಟಿವಿ ಯಾವಾಗ ಅಕ್ಕಿಗೆ ಮನಸ್ಸಿಗೆ ಬಂದಾಗ ಹಚ್ಚಾಕಿ ಸಾವುಕಾರ್ತಿ. ಇವ್ರು ಮತ್ತು ಆಕಿ ಹಚ್ಚಿನಂದಾಗ ಇವರೆಲ್ಲರೂ ಹೋಗಿ ನೋಡ್ಬೇಕಲ್ಲ. ಹಂಗೆ ಅಕ್ಕಿ ಏನು ಮಾಡ್ತಿದ್ಲು, ಕರೆಕ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ 1 ಗಂಟೆಗೆ ಹಚ್ತಿದ್ಲು ಆಕಿ ಟಿವಿ. ಅಂದ್ರೆ ಆಗೇನೂ ಇರಂಗಲ್ಲ, ಮಧ್ಯಾಹ್ನ 1 ಗಂಟೆಗೆ ಟಿವಿ ಹಚ್ತಿದ್ಲು. ಒಂದು ದಿವಸ ಮತ್ತು ದಿನ ಹೊಕ್ಕಿದ್ರಲ್ಲ, ಹಂಗೆಲ್ಲ ಹೆಣ್ಮಕ್ಳು ಏನು ಮಾಡಿದ್ರು, ಮಧ್ಯಾಹ್ನ 1 ಗಂಟೆಗೆ ಆಕಿ ಮನ್ಯಾಗ ಹೋಗಿ ಸೇರಿದ್ರು. ಎಲ್ಲರೂ ಟಿವಿ ನೋಡಾಕತ್ತಾರೆ, ಟಿವ್ಯಾಗ ಧಾರಾವಾಹಿ ಬಂದತಿ. ಅದೇ ದಿವಸ ಏನು ಮಾಡಿದ್ಲ ಅಂತಂದ್ರೆ, ಈ ಸಂಚಾರಿ ಮಾಲ್ ಅಂತಾರಲ್ಲ, ಗೊತ್ತನ್ ನಿಮಗೆ? ಕೂದಲ ಮಾರವರು ಅವ. ಮತ್ತು ನಿಮ್ಮ ಮಾಲ್ ಹಳ್ಳ್ಯಾನ ಮಾಲ್, ಸಿಟಿಯಾಗಾದ್ರೆ ದೊಡ್ಡ ದೊಡ್ಡ ಮಾಲ್ ಇರ್ತಾವೆ. ಇಲ್ಲಿ ಅವ ಮಾಲ್ಗಳು ತಂದು ಒಗದ್ರೆ ಅಂದ್ರೆ ಎಲ್ಲ ತುಂಬಿರ್ತಾವೆ ಅದ್ರೊಳಗೆ. ಹಂಗೆ ಕೂದಲ ಮಾರಾಕಿ ಊರಾಗ ಬಂದ್ಲಕ್ಕೆ ಅವತ್ತ ದಿವಸ. ಕೂದಲ ಮಾರಾಕಿ ಕೂದಲ 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 ಅನ್ಕೋತ ಮನೆ ಬರ್ತಾಳ. ಯಾರ ಮನ್ಯಾಗ ಹೆಣ್ಮಕ್ಳ ಇಲ್ಲ
ನೋಡಿದ್ಲಿ ಊರು ಸುತ್ತಿಲ್ಲ, ಊರಾಗ ಯಾರು ಹೆಣ್ಮಕ್ಳೆಲ್ಲ, ಎಲ್ಲರೂ ಹೋಗ್ಯಾರ ಇವರು ಹೆಣ್ಮಕ್ಳು ಅಂತಂದಾಗ ಒಬ್ಬ ಇಂಥ ಅಜ್ಜ ಕುಂತಿದ್ದು ಊರಾಗ ಅಗಸಿಗೆ. ಆಗಂತಾನ ಅಜ್ಜ, ಇಲ್ಲವಾ ಅವರೆಲ್ಲ ಸಾವುಕಾರ್ತಿ ಮನ್ಯಾಗಿರ್ತಾರೆ, 1 ಗಂಟೆ ಆಗೈತಲ್ಲ, ಈ ಸಮಯಕ್ಕೆ ಟಿವಿ ನೋಡಕ್ಕೆ ಹೋಗಿರ್ತಾರ, ಅಲ್ಲೇ ಹೋಗು ಅಂದ್ರೆ ಅವರು. ಆತಂತ ಅಲ್ಲೇ ಕೂದ್ಲ ಮಾರಕ್ಕೆ ಹೋದ್ಲು. ಕೂದ್ಲ ತೋದ್ಲು. ಎಲ್ಲರೂ ಹಿಂಗೆ ನೀವು ಹೆಂಗೆ ಕೂತಿರ್ತಾರೆ ಹಿಂಗೆ ಮಾರಕ್ಕೆ ಕೂತಿದ್ರು ಟಿವಿ ನೋಡಕ್ಕೆ. ಹಿಂಗೆ ಟಿವಿ ಹಿಂದೆ ಬಂದು ಕೂದ್ಲ ಆತ್ 3-4 ಸಲ ಒದರಿದ್ಲಕ್ಕೆ. ಯಾರ ಚಿತ್ತನೂ ಆ ಕಡೆ ಇಲ್ಲ. ಎಲ್ಲರೂ ಟಿವಿ ಕಣ್ಣು ಸಲಕ್ಕೆ ಬೀಳಿಸ್ಕೊಳ್ರು, ಟಿವಿ ನೋಡಕತ್ಲು. ಆಕೆ ಏನು 3-4 ಸರಿ ಒದರಿದ್ಲು, ಗೊತ್ತಾಗ್ಬಿಡ್ತೀವ್ರು ಯಾರು ಈ ಕಡೆ ಇಲ್ಲತ್ತ. ಆಕೆ ಏನು ಮಾಡಿದ್ಲು, ಅದನ್ನ ಅಲ್ಲೇ ಇಟ್ಲು. ಚಲೋ ಕತ್ರಿ ತಗೊಂಡ್ಲು, ಬಂದು ಮಗ್ಲು ಕೂತ್ಲು. ಟಿವಿ ನೋಡಾರ್ಗತೆ ಮಾಡಿ ಮತ್ತೆ ಅದನ್ನ ತಗೊಂಡು ಮತ್ತೊಬ್ಬಕಿ ಮಗಲು ಬಂದು ಕೂತ್ಲು. ಹಿಂಗ ಹಿಂದೆ ಏನು ಸಾಲು ಕೂತಿತ್ತಲ್ಲ, 8-10 ಮಂದಿ ಜುಟ್ಟ ಕಟ್ಸ್ಕೊಂಡು ಹೋಗಿದ್ಲು. ಟಿವಿ ಎಲ್ಲ ಮುಗಿದ ಮ್ಯಾಗ 2 ಗಂಟೆ ಆಗಿತ್ತು. ಆಗ ಇವ್ರು ನೋಡ್ತಾರೆ, ಜುಟ್ಟ ಇಲ್ಲಿ ಇವರು ಕತ್ಸ್ಕೊಂಡು ಹೋಗ್ಬಿಟ್ಟಿದ್ಲ ಕೊಟ್ಟು ಕೂದ್ಲ ಮಾರಕ್ಕೆ. ಹಂಗೆ ನಾವು ಅಷ್ಟು ಮಗ್ನ ಆಗಿರ್ತೀವಿ ಟಿವಿ ಒಳಗೆ ನೋಡಾಕ, ನಮ್ಮ ಚಿತ್ತ ಹಂಗೆ. ಆದ್ರೆ ಜ್ಞಾನಿಗಳ ಚಿತ್ತ ಹಿಂಗಿರಂಗಲ್ಲ. ಅವ್ರು ಕುಂತ್ರಂದ್ರೆ ಸಾಕು ಜ್ಞಾನಕ್ಕ, ಆ ಪರಮಾತ್ಮನ ಧ್ಯಾನದೊಳಗಿರ್ತಾರ. ಅದಕ್ಕೆ ಅವ್ರ ಮಹಾತ್ಮರಾದರೂ ನಾವು ನೀವು ಆಗಂದ್ರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆ ಮಹಾತ್ಮರ ಜನನ ಆಗೈತಿ ಅಂತಂದ್ರೆ ಅದೊಂದು ಕಾರಣಿಕ ಯುಗಪುರುಷರಾಗಿರ್ತಕ್ಕಂಥವ್ರು. ಅಂಥ ಕಾರಣಿಕ ಯುಗಪುರುಷರಾಗಿರ್ತಕ್ಕಂಥವ್ರು ಅವತ್ತಿನ ದಿನಮಾನದೊಳಗೆ ನಾವ್ಯಾರೂ ಇದ್ದಿದ್ದಿಲ್ಲ. ಆದ್ರೆ ನಮ್ಮ ಪುಣ್ಯ ಏನು ಅಂತಂದ್ರೆ ಅವರನ್ನು ನೆನೆಸಿ ಅವರ ಒಂದು ತೊಟ್ಟಿಲ ಕಾರ್ಯ ಮಾಡುವಂಥ ಭಾಗ್ಯ ನಮಗೆ ಇವತ್ತೈತಲ್ಲ ಮಹಾತ್ಮರದು. ಅದ ನಮಗೊಂದು ದೊಡ್ಡ ಸೌಭಾಗ್ಯ ಇದ್ದಂಗೆ. ಅದಕ್ಕೆ ಅಂತಹ ತೊಟ್ಟಿಲ ಕಾರ್ಯ ನಿನ್ನೆ ದಿವಸ ಯಾರ ಜನನ ಆತ್ರಿ? ಶರಣ ಬಸವನ ಜನನ. ಯಾವಾಗ ಶರಣ ಬಸವನ ಜನನ ಆತೋ, ಜನನವಾಗಿರತಕ್ಕಂಥ ಸಂದರ್ಭದೊಳಗೆ ಅದೇನು ಖುಷಿ ರೀ ಆದಯ್ಯ ಮತ್ತು ಮಡಿಯಮ್ಮನಿಗೆ. ಯಾಕೆ ನನ್ನ ಗರ್ಭದಲ್ಲಿ ಅಂತರೂ ಕೂಡ ಕೂಸು ಹುಟ್ಟಂಗಿಲ್ಲ, ಆದರೆ ಸಂಗಮಾಂಬೆ ಗರ್ಭದಿಂದ ಬಂದಿರತಕ್ಕಂಥ ಕೂಸು ನಂದತ್ ಭಗವಂತನ ಹೇಳಿ ಹೋಗ್ಯಾನಲ್ಲ, ಅದ ನನಗೆ ದೊಡ್ಡ ಆನಂದ ಅನ್ನುವಂಥ ಆನಂದ. ಯಾವಾಗ ಟೈಮ್ ಆತಂದ್ರೆ ಶಾನಪ್ಪ ಮಕ್ಕೊಂಡ್ಬಿಡ್ತಾನೆ. ಹೆಸರಿಡ್ಬೇಕಲ್ಲ ಬಡಬ್ರಿ, ಅದನ್ನ ಹೇಳಿದ್ರಿ ದೊಡ್ಡ ಶಾನಪ್ಪ ಮಕ್ಕೋತಾನಂತ. ಹೀಗೆ 16ನೇ ಶತಮಾನದೊಳಗೆ ಅರಳಗುಂಡಿಗೆಯೊಳಗೆ ಶರಣ ಬಸವೇಶ್ವರ ಜನನ ಆಗ್ತೈತಿ. ಯಾವಾಗ ಶರಣ ಬಸವನ ಜನನ ಆಯಿತು, ಆ ಶರಣ ಬಸವನ ಜನನದ ದಿವಸ ಆದಯ್ಯನ ಮನೆಗೆ ಶರಣ ಬಸವನ ಹೆಸರಿಡುವ ಕಾರ್ಯಕ್ರಮ. ಮಾವು ತೋರಣಗಳಿಂದ ಹೂಗಳಿಂದ ಅಲಂಕಾರವಾಗಿರ್ತಕ್ಕಂಥ ಅರಳಗುಂಡಿಗೆ. ಪ್ರತಿಯೊಬ್ಬರು ಕೂಡ ಅರಳಗುಂಡಿಗೆ ಮನೆಯೊಳಗೆ ಎಲ್ಲಿ ಹೊಂಟಿರಿ ಅಂತಂದ್ರೆ ಎಲ್ಲರೂ ಬಹಳ ಖುಷಿಯಿಂದ ಹೇಳ್ತಿದ್ರು, ಆದಯ್ಯ ಮಡಿಯಮ್ಮನಿಗ ಸಾಕ್ಷಾತ್ ಪರಶಿವನ ಆಶೀರ್ವಾದವಾಗಿರ್ತಕ್ಕಂಥ ಕೂಸು ಹುಟ್ಟೈತಿ, ಆ ಕೂಸಿಗೆ ಹೆಸರನ್ನು ನೀಡಕ್ಕೆ ಹೊಂಟಿವಿ ಅಂತ ಎಲ್ಲರೂ ಕೂಡ ಧಾರಾಕಾರವಾಗಿ ಹೆಂಗೆ ಮಳಿ ಬರ್ತತೋ ಹಂಗೆ ಜನರೆಲ್ಲರೂ ಆದಯ್ಯನವರ ಮನೆಗೆ ಬರಾಕತ್ತಾರ. ಕೇವಲ ಅರಳಗುಂಡಿಗೆಯೊಳಗಿರ್ತಕ್ಕಂಥ ಜನರ ಮಾತ್ರ ಅಲ್ಲ, ನಂದೀಶ್ವರನ ಜನನ ಆಗೈತಿ. ಆ ನಂದೀಶ್ವರನ ಜನಗೆ ಹೆಸರಿಡ್ತಾರಂತ ದೇವಲೋಕದೊಳಗಿರ್ತಕ್ಕಂಥ ದೇವತೆಗಳು ಕೂಡ, ದೇವರು ಕೂಡ ಮಾನವ ರೂಪವನ್ನು ತೊಟ್ಟು ಅರಳಗುಂಡಿಯೊಳಗೆ ಆದಯ್ಯನ ಮನೆಗೆ ಬರ್ತಾ ಇದ್ದಾರೆ. ದೇವ ಗಂಧರ್ವ ಕಿಂಪುರುಷರು ಎಲ್ಲರೂ ಕೂಡ ಆದಯ್ಯನವರ ಮನೆಗೆ ಬಂದಾರ. ಮುತ್ತೈದರು, ಸುಮಂಗಲಿಯರು, ಸುಂದರ ಸುಂದರ ಸ್ತ್ರೀಯರು, ಯುವತಿಯರು, ಯುವಕರು ಎಲ್ಲರೂ ಕೂಡ ಆದಯ್ಯನ ಮನೆಯೊಳಗೆ ಶರಣ ಬಸವಗೆ ಹೆಸರಿಡಬೇಕು ಅಂತಕ್ಕಂಥ ಒಂದು ಆನಂದದೊಳಗೆ ಬಂದು ಕುಳಿತಾರ. ಹೇಗೆ ಅವತ್ತು ಅರಳಗುಂಡಿಗೆಯೊಳಗೆ ಎಲ್ಲರೂ ಬಂದು ಕುಳಿತಿದ್ರು, ಅದೇ ತೆರನಾಗಿ ಇವತ್ತು ಕೂಡ ಚಿಕ್ಕೇನಕೊಪ್ಪ ಗ್ರಾಮದ ಎಲ್ಲರೂ ಕೂಡ ಭಕ್ತರು ಬಂದು ಕುಳಿತಿರ್ತಕ್ಕಂಥ ಸಂದರ್ಭದೊಳಗೆ ಇಲ್ಲಿ ನಾವು ಕೂಡ ಹೆಸರಿಡ್ತಕ್ಕಂಥ ಕಾರ್ಯಕ್ರಮವನ್ನು, ಆ ಪೂಜಾ ವಿಧಾನಗಳನ್ನು, ಯಾಕಂದರೆ ಹೆಸರು ಇಡಬೇಕಾಗಿತ್ತು ಅಂತಂದರೆ ನಮ್ಮ ವೀರಶೈವ ಧರ್ಮದ ಪ್ರಕಾರ ಅದಕ್ಕೆ ಆಗಿರ್ತಕ್ಕಂಥ ಕೆಲವು ಶಾಸ್ತ್ರಗಳದವ. ಆ ಶಾಸ್ತ್ರಗಳ ಮುಖಾಂತರ ಆ ಎಲ್ಲ ಶಾಸ್ತ್ರಗಳನ್ನು ಗ್ರಾಮದ ಪೂಜ್ಯರಾಗಿರ್ತಕ್ಕಂಥ ಹಿರೇಮಠದ ಪೂಜ್ಯರು ನೆರವೇರಿಸಿಕೊಡ್ತಾರೆ. ಈಗ ಶರಣಬಸವೇಶ್ವರ ಜನನದ ಸಂಧಿ ಓದಿದ ನಂತರ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶ್ರೀ ಮುಂದೆ 12ನೆಯ ದಿನದೊಳ ಮುಂದ ವೈಭವ ಧರಿಸಿ ಗುರುಚರರುಂದ ಯರ್ಚನೆಯೊಡನೆ ಮಹಾದಾರನೆಸಗಿ ಅಂದೆ ನೀರಲ್ ಕೊಂದನಲ ವಿಂದೆ ತೊಟ್ಟಿಲದೋಳೆರೆದರು ಚಂದಂ ವಿಡುತಂ ಶರಣ ಬಸವೇಶ ನಾಮವನು, ಶರಣ ಬಸವೇಶ ನಾಮವನು.
ನಿರುತ ಸೃಷ್ಟಿಯ ಸೂತ್ರವಾಗಿರು ತಿರುವ ತೊಟ್ಟಿಲ ದಾರ ಬಿಡದೆ ಲೊರ ಮರೆದು ತೂಗುತ್ತಲಿ ಜೋ ಜೋ ಶಿವನ ಮಗ ಜೋ ಜೋ ಶರಣರಂಗೆ ಜೋ ಜೋ ಹರ ಸಮಯ ದುರುಳ ಬೆಳೆಯ ಜೋ ಜೋ ಪರಮ ಸುಕೃತ ಬಳಿಯ ಜೋ ಜೋ ಶರಣ ಬಸವೇಶ ಶರಣ ಬಸವೇಶ ಶರಣ ಬಸವೇಶ ಶರಣ ಬಸವೇಶ ಅಂತು ವಂದಿ ಮೂರ ಕಂಪದ 96 ಮಂಗಳಮಸ್ತುಂ ಶ್ರೀ ಸಾಂಬ ಜೈ ನಮ ಪಾರ್ವತಿ ಮಹಾದೇವ ಶರಣ ಬಸವೇಶ್ವರ ಮಹಾರಾಜ್ ಕಿ ಚನ್ನವೀರೇಶ್ವರ ಮಹಾರಾಜ್ ಕಿ ಗುರು ಶಾಂತ ವೀರೇಶ್ವರ ಮಹಾರಾಜ್ ಕಿ ಗವಿಸಿದ್ದೇಶ್ವರ ಮಹಾರಾಜ್ ಕಿ ಸಾಂಬ ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಚಿಕ್ಕೇನಕೊಪ್ಪ ಗ್ರಾಮದ ಸೌಭಾಗ್ಯ ಅಂದ್ರೆ ಹೆಂಗಿರ್ತದ ಅಂತ ನೋಡ್ರಿ. ಅಂದು ಶಾಲಿವಾಹನಸಕ್ಕೆ 1668 ಪುಷ್ಯ ಮಾಸ ಕೃಷ್ಣ ಪಕ್ಷದೊಳಗ ಸೋಮವಾರ ದಿವಸ ಶರಣಬಸವ ಹುಟ್ಟಿದ. ಇವತ್ತು ನಮ್ದು ಏನು ಅಂತಂದ್ರೆ ಅದ ಸೋಮವಾರ ದಿವಸ ಹೆಸರಿಡಾಕತ್ತೀವಲ್ಲ, ಇದ ಕಾಲ ಕೂಡಿ ಬಂತಕ್ಕಂಥದ್ದು ಶರಣರ ಆಶೀರ್ವಾದ ಐತನ್ನಕ್ಕೆ ನಮಗೊಂದು ಕಾರಣ. ಅದಕ್ಕೆ ಇವತ್ತು ಕೂಡ ಸೋಮವಾರ ದಿವಸ ಆ ಶರಣಪ್ಪನ ವಾರ ಸೋಮವಾರ, ಅದೇ ಸೋಮವಾರ ಹೆಸರಿರ್ತಕ್ಕಂಥ ಕಾರ್ಯಕ್ರಮ. ಈಗ ಮುಂದಿನ ಆ ಎಲ್ಲ ಕಾರ್ಯಗಳನ್ನು ಪೂಜ್ಯರು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ಳುತ್ತಾ ಅವ್ರಿಗೊಂದು ಮೈಕ್ ಕೊಡ್ರಿ. ಸೋಪೇತಂ ನಾನಾಪಕ್ಷ ಸಮನ್ವಿತಂ ದಧಿಕ್ಷೇರು ಕೃತೋಪೇತಂ ನೈವೇದ್ಯಂ ನಿವೇದಯಾಮಿ ನೈವೇದ್ಯಾಂ ತೇ ಪಾನ್ವಿಂ ಸ್ವಾಹ ಭೋಗೀಫಲ ಸಮಾಯುಕ್ತಂ ನಾಗಬೈಲಿಧರಯಿತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಚರವೇಮಿ ತಾಂಬೂಲಾಂ ತೇ ಪಾನ್ವಿಂ ಸ್ವಾಹಾಂ ಪ್ರಕೃಷ್ಟಪಾಪನಾಶಾಯ ಪ್ರಕೃಷ್ಟಫಲಸಿದ್ಧಯೇ ಪ್ರದಕ್ಷಿಣಂ ಕುರೋಮೇಶ ಪ್ರಸಿದ್ಧ ಪರಮೇಶ್ವರ ಶಿರಸಾಷ್ಟ ನಮಸ್ಕಾರಂ ಕುರೋಮಿ ಯೋ ವೈತಾಂ ರಮಣೋ ವೇದಂ ತಸ್ಮೈ ಬ್ರಹ್ಮ ಚ ಕೀರ್ತಿಂ ರಜಾಂ ದದುಃ ನಿರ್ಮಾ ವಿಸರ್ಜನಂ ಕುರೋಮಿ ಹರಃ ಓಂ हरः ओं नमः सोमाय च रुद्राय च नमस्ताम्राय च रुणाय च मशङ्गाय च पशुपतये च नमोग्राय च भीमाय च मग्रे वदाय च दूरे वदाय च महन्ते च नीचे च वृक्षेभ्यो हरिकेशेभ्यो नमस्ताराय च तारकाय च शम्भवे च मयोभवे शङ्कराय च महेश्वराय च शिवाय च शिवतराय च तीर्थाय च कोलाय च नमः फाराय च वाराय च नमः चतुर्णतरणाय च थराय च मलाध्याय च फेनिकत्याय च प्रभव्याय च इत्यष्टमोऽनुवाकः ओम संच मे मयच मे प्रियंच मे नु कामच मे कामच मे सोमनसच मे भद्रंच मे श्रयच मे वसच मे यशच मे भगच मे त्रिवणंच मे यंताच मे धर्ताच मे क्षेमच मे विस्मंच मे महीच मे समीच मे ज्ञात्रंच मे सूच मे प्रसूच मे क्षीरंच मे लयच मे ऋतंच मे हरः ओं सद्दोषातं प्रबद्धामि सद्दोषाताय वै नमो नमः भवे भवे नाति भवे भव स्वभां भवोद्भवाय नमः ओं वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमः बलविकरणाय नमः बलाय नमः बलप्रमदनाय नमः ओं अघोरेभ्यः तघोरेभ्यः घोरघोरातरेभ्यः सर्वेभ्यः सर्वेभ्यो नमस्ते रुद्ररूपेभ्यः ओं तत्पुरुषाय हिद्मये महादेवाय धीमहि तन्नो रुद्र प्रचोदयात् ईशानस्रविद्यानाम् ईश्वर सर्वभूतानां ब्रह्माधिपते ब्रह्मणोऽधिपते ब्रह्मा शिवोमि अस्तु सदा शिवमिति पञ्चब्रह्मः मन्त्रेण शुद्धोदकेन स्थापयामि ओं त्र्यम्बकं यजामहे सुगन्धिं पुष्टिवर्धनं उर्वारुकमिव बन्धनं मृत्युर्क्षेमामृतात् श्री सांबाय नमः भस्मं धारयामि गन्धद्वारं दुरादृशं नित्यपुटां करीषिणीश्वरिं ಯಾತರ ಹೂವ ಬೇಕ ಚೆಂಡು ಹಸರ ಹೂವ ಬೇಕ ಜೋ ಜೋ ಎನ್ನ ಜೋಪಿಯ ಕಂದ ಜೋ ಜೋ ಅವ್ರಂತಾರ ಹೂವ ಬೇಕ ಯಾತರ ಹೂವ ಬೇಕ ಶಾವಂತಿಗೆ ಸಾರ ಹೂವ ಬೇಕ ಜೋ ಜೋ ಎನ್ನ ಜೋಪಿಯ ಕಂದ ಜೋ ಜೋ
ಹೂವ ಬೇಕ ಹೂವ ಬೇಕ ಯಾತರ ಹೂವ ಬೇಕ ಮಲ್ಲಿಗೆ ಸಾರ ಹೂವ ಬೇಕ ಜೋ ಜೋ ಎನ್ನ ಜೋಪಿಯ ಕಂದ ಜೋ ಜೋ ಗೊಂಚಾಲ ಬಿಡೆ ಮೊತ್ತ ಕುಂಚಿಗಿ ಕುಲ ಗೊಂಚಾಲ ಬಿಡೆ ಮೊತ್ತ ಕುಂಚಿಗಿ ಕುಲ ಗೊಂಚಾಲ ಬಿಡೆ ಮೊತ್ತ ಕುಂಚಿಗಿ ಕುಲ ಗೊಂಚಾಲ ಬಿಡೆ ಮೊತ್ತ ತಿಡೆ ತಿಡಿ ಕಟ್ಟಿದರ ಕಡಮ್ ಕಡಮಿ ಒಗಿತನ ರೀ ಜೋ ಜೋ ತಿಡೆ ತಿಡಿ ಕಟ್ಟಿದರ ಕಡಮ್ ಕಡಮಿ ಒಗಿತನ ರೀ ಜೋ ಜೋ ಕುಂಚಿಗಿ ಕುಲ ಗೊಂಚಾಲ ಬಿಡೆ ಮೊತ್ತ ಕುಂಚಿಗಿ ಕುಲ ಗೊಂಚಾಲ ಬಿಡೆ ಮೊತ್ತ ತಿಡೆ ತಿಡಿ ಕಟ್ಟಿದರ ಕಡಮ್ ಕಡಮಿ ಒಗಿತನ ರೀ ಜೋ ಜೋ ತಿಡೆ ತಿಡಿ ಕಟ್ಟಿದರ ಕಡಮ್ ಕಡಮಿ ಒಗಿತನ ರೀ ಜೋ ಜೋ ಹಸರಂಗಿ ಹಲಗಡಗ ಕುಸಲಾದ ನಗ ಮೊರಗೆ ಹಸರಂಗಿ ಹಲಗಡಗ ಕುಸಲಾದ ನಗ ಮೊರಗೆ ತಿಡ ತಿಡಿ ಹಾಕಿದರ ಕೊಡಮ್ ಕಡಮಿ ಒಗಿತೆನ ರೀ ಜೋ ಜೋ ತಿಡ ತಿಡಿ ಹಾಕಿದರ ಕೊಡಮ್ ಕಡಮಿ ಒಗಿತೆನ ರೀ ಜೋ ಜೋ ಹಸರಂಗಿ ಹಲಗಡಗ ಕುಸಲಾದ ನಗ ಮೊರಗಿ ಹಸರಂಗಿ ಹಲಗಡಗ ಜೂಜು ಎಂದು ತೊಟ್ಟಿಲ ತೂಗಿರೆ ಶ್ರೀ ಶರಣ ಬಸವನ ಜೂಜು ಎಂದು ತೊಟ್ಟಿಲ ತೂಗಿರೆ ಜೂಜು ಎಂದು ತೊಟ್ಟಿಲ ತೂಗಿರೆ ಶ್ರೀ ಶರಣ ಬಸವನ ಜೂಜು ಎಂದು ತೊಟ್ಟಿಲ ತೂಗಿರೆ ಜೋ ಜೋ ಎಂದು ತೊಟ್ಟಿಲ ತೂಗಿರೆ ಶರಣಾಮೃತರೆಲ್ಲ ಕೂಡಿ ಜೋ ಜೋ ಎಂದು ತೊಟ್ಟಿಲ ತೂಗಿರೆ ಶರಣಾಮೃತರೆಲ್ಲ ಕೂಡಿ ಸುಮಂಗಲಿಯರೆಲ್ಲ ಕೂಡಿ ಸಕಲ ನೇಮದಿ ಹರುಷದಿಂದ ಜೋ ಜೋ ಎಂದು ತೊಟ್ಟಿಲ ತೂಗಿರೆ ಶ್ರೀ ಶರಣ ಬಸವನ ಜೋ ಜೋ ಎಂದು ತೊಟ್ಟಿಲ ತೂಗಿರೆ ಸಂಗಮ್ಮಳ ಗರ್ಭ ಸಂಜಾತ ಮಡಿಯಮ್ಮಳ ಮಡಿಲಲ್ಲಿ ಬೆಳೆದ ಮಹಾತ್ಮನ ಪುಣ್ಯಾತ್ಮನ ಸಂಗಮ್ಮಳ ಗರ್ಭ ಸಂಜಾತ ಮಡಿಯಮ್ಮಳ ಮಡಿಲಲ್ಲಿ ಬೆಳೆದ ಮಹಾತ್ಮನ ಪುಣ್ಯಾತ್ಮನ ಸಾಲುಕ್ಯ ವಂಶಕ್ಕೆ ದಿವ್ಯ ಜ್ಯೋತಿಯಾದವನ ಮೊಗದ ತುಂಬ ಕಲೆಯನೊತ್ತು ಇಳೆಯ ಬೆಳಗಲು ಬಂದ ಮರುಳ ಸಿದ್ಧ ಗುರುವಿನಿಂದ ದೀಕ್ಷೆ ಪಡೆದ ಜ್ಞಾನದವನ ಜೂಜು ಎಂದು ತೊಟ್ಟಿಲ ತೂಗಿರೆ ಶ್ರೀ ಶರಣ ಬಸವನ ಜೂಜು ಎಂದು ತೊಟ್ಟಿಲ ತೂಗಿರೆ ಸೂರ್ಯ
ಚಂದ್ರರೇ ಬಂದು ನಿಂತರು ಈ ಧರ್ಮ ದೇವನ ಕರವ ಮುಗಿದು ಶರಣು ಎಂದರು. ಸೂರ್ಯಚಂದ್ರರೇ ಬಂದು ನಿಂತರು ಈ ಧರ್ಮ ದೇವನ ಕರವ ಮುಗಿದು ಶರಣು ಎಂದರು. ಸರ್ವಧರ್ಮನ ಮರ್ಮನರಿತ ಏಕಾಂತನಾದವನ ಕಲಬುರಗಿ ನಗರವೆಲ್ಲ ಕೈಲಾಸ ಮಾಡಿದವನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾದವನ ಜೋಜೋ ಎಂದು ತೊಟ್ಟಿಲ ತೂಗಿದೆ ಶ್ರೀ ಶರಣ ಬಸವನ ಜೋಜೋ ಎಂದು ತೊಟ್ಟಿಲ ತೂಗಿದೆ. ಅನಂತ ಜ್ಞಾನಿ ಅನ್ನದಾತನ ಚಿದ್ರುವನ ವಿಶ್ವಜ್ಯೋತಿ ವಿಶ್ವರೂಪನ ಭಗವಂತನ ಅನಂತ ಜ್ಞಾನಿ ಅನ್ನದಾತನ ಚಿದ್ರುವನ ವಿಶ್ವಜ್ಯೋತಿ ವಿಶ್ವರೂಪನ ಭಗವಂತನ ಮೂರು ಲೋಕದ ಸಂಚಾರಿ ಮುಕ್ಕಣ್ಣನ ಅವತಾರಿ ಪರಂಧಾಮ ಕಲಬುರಗಿ ವಾಶೀಪ ಪರನ್ನಾಸ್ತಿ ಮಂದಮತಿಯ ಸಂಗಮೇಶನ ಜ್ಞಾನ ತುಂಬಿ ಬೆಳೆಸಿದವನ ಜೋಜೋ ಎಂದು ತೊಟ್ಟಿಲ ತೂಗಿದೆ ಶ್ರೀ ಶರಣ ಬಸವನ ಜೋಜೋ ಎಂದು ತೊಟ್ಟಿಲ ತೂಗಿದೆ. ಜೋಜೋ ಎಂದು ತೊಟ್ಟಿಲ ತೂಗಿರೆ ಶರಣಾಮೃತರೆಲ್ಲ ಕೂಡಿ ಜೋಜೋ ಎಂದು ತೊಟ್ಟಿಲ ತೂಗಿರೆ ಶರಣಾಮೃತರೆಲ್ಲ ಕೂಡಿ ಸುಮಂಗಲಿಯಾರೆಲ್ಲ ಕೂಡಿ ಸಕಲ ನೇಮದಿ ಹರುಷದಿಂದ ಜೋಜೋ ಎಂದು ತೊಟ್ಟಿಲ ತೂಗಿರೆ ಶ್ರೀ ಶರಣ ಬಸವನ ಜೋಜೋ ಎಂದು ತೊಟ್ಟಿಲ ತೂಗಿರೆ. ಜೋಜೋ ಎಂದು ತೊಟ್ಟಿಲ ತೂಗಿರೆ ಶ್ರೀ ಶರಣ ಬಸವನ ಜೋಜೋ ಎಂದು ತೊಟ್ಟಿಲ ತೂಗಿರೆ. ಇದು ಜೋಗುಳ ಪದ ಹಾಡಿದರೆ ಮಗು ಅಲ್ಲ ಅವ್ರ ಅಪ್ಪನ ಮಕ್ಕೋಬೇಕಂತ ಹಂಗೆ ಹಾಡ್ಬೇಕ. ನೋಡಿದ್ರೆ ಹೀಗೆ ಇನ್ನು ನೋಡಿ ನನ್ನ ಜೋರಾಗ ಚಪ್ಪಾಳಿಗೆ ಹೊಟ್ಟಿ ಮಾಡ್ಬೇಕು. ಆರತಿ ಇದ್ರೊಳಗೆ ಒಂದಿಷ್ಟು ಮಂದಿ ಚಪ್ಪಾಳಿಗೆ ಹೊಡಿಲಿಲ್ಲ ನೋಡು. ಇನ್ನೊಮ್ಮೆ ಹೊಡ್ರಿ ಒಟ್ಟರು. ಹಾಂ, ಈಗೇನು ಹೊಡೆದ್ರಲ್ಲೇ ಇದು ಚಪ್ಪಾಳಿಗೆ ಅಲ್ಲ. ಶರಣಪ್ಪನ ಗುಡಿ ಮುಂದೆ ಇಲ್ಲಿ ಚನ್ವೀರ್ ಅಜ್ಜಾರ್ ಅದಾರ, ಇಲ್ಲಿ ಬಸವಣ್ಣ ಅದಾನ, ಅಲ್ಲಿ ಶರಣ ಬಸವೇಶ್ವರ ಅದಾನ, ಅಲ್ಲಿ ತೊಟ್ಲ ಐತಿ, ಅಲ್ಲಿ ಗುರು ಕಳಸ ಐತಿ. ಇದ್ರ ಮುಂದೆ ಕೂತು ನೀವು ಏನು ಮಾಡಿದ್ರಿ ಅಂತಂದ್ರೆ ಕೈ ಹಿಂಗೆ ಮಾಡಿ ಪ್ರತಿಜ್ಞೆ ಮಾಡಿರಿ, ನಾಳೆಯಿಂದ ಪುರಾಣ ಮುಗಿತನ ತಪ್ಸಂಗಲ್ಲ ಅಂತ. ಯಾರ ಬಿಟ್ರಿ ಪ್ರತಿಜ್ಞೆ ಮಾಡಿ ಹಾನಿ ಮಾಡಿಬಿಟ್ರೆ ಏನಾಗತ್ತೆ ನನಗಂತೂ ಗೊತ್ತಿಲ್ಲ. ನಾ ಏನೂ ಅನ್ನಂಗಲ್ಲ, ಒಳಗದಾರ ಅವ್ರಿಗೆ ಬಿಟ್ಟಿದ್ದದ. ಅವ್ರಿಗೆ ನಿಮಗೆ ನೀವೇನ್ರ ಮತ್ತೆ ಕಾನ್ಫರೆನ್ಸ್ ಮಾಡ್ಕೋತಿದ್ರೆ ಮತ್ತೆ ಅವ್ರ ಜೋಡ್ ಮಾಡ್ಕೋರಿ, ಹೌದಿಲ್ರಿ? ಇದನ್ನು ನಾಳೆ ನಾವು ಪುರಾಣ ಮುಗಿತನ ಬರ್ತೀವಿ ಅಂತ ಹಾನಿ ಮಾಡಿದಂಗೆ